ಅಹಮದಾಬಾದ್ನಲ್ಲಿ ನಿನ್ನೆ ಸಂಭವಿಸಿದ ವಿಮಾನ ದುರಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಘಟನಾ ಸ್ಥಳಕ್ಕೆ ಮೋದಿ ಭೇಟಿ ಕೊಟ್ಟಿದ್ದು ಪರಿಶೀಲನೆ ನಡೆಸಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡ ಪ್ರಧಾನಿ ಮೋದಿಗೆ ಗುಜರಾತ್ನ ಸಿಎಂ ಭೂಪೇಂದ್ರ ಪಟೇಲ್ ಸಾಥನ್ನ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ ಅಹಮದಾಬಾದ್ನ ಘಟನಾ ಸ್ಥಳಕ್ಕೆ ಎಲ್ಲಿ ನಿನ್ನೆ ವಿಮಾನ ದುರಂತಗೊಳ್ತಲ್ಲ ಆ ಒಂದು ಘಟನಾ ಸ್ಥಳಕ್ಕೆ ಬಿಜೆ ಹಾಸ್ಟೆಲ್ನ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದು ಪರಿಶೀಲನೆ ನಡೆಸಿದ್ದಾರೆ. ಅಧಿಕಾರಿಗಳಿಂದ ಇಂಚಿಂಚು ಮಾಹಿತಿಯನ್ನ ಕೂಡ ಪಡೆದುಕೊಂಡರು. ಇದೇ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಗೆ ಗುಜರಾತ್ನ ಸಿಎಂ ಭೂಪೇಂದ್ರ ಪಟೇಲ್ ಸಾಥನ್ನ ಕೊಟ್ಟಿದ್ದಾರೆ. ಹಾಗೆ ಸಾಕಷ್ಟು ಮಂದಿ ಅಧಿಕಾರಿಗಳು ನಾಯಕರು ಕೂಡ ಇರುವಂಥದ್ದು. ಭೀಕರ ದುರಂತ ಸಂಭವಿಸಿದ್ದ ಘಟನಾ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟು ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಈ ಒಂದು ದುರಂತದಲ್ಲಿ ಒಟ್ಟು 265 ಮಂದಿ ಸಾವನ್ನಪ್ಪಿದ್ದಾರೆ. ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಮೇಲೆ ವಿಮಾನ ಪತನವಾಗಿದ್ದರಿಂದ ಅಲ್ಲಿದ್ದವರು ಕೂಡ ವಿದ್ಯಾರ್ಥಿಗಳು ಹಾಗೆ ಸಾಕಷ್ಟು ಮಂದಿ ಕಾರ್ಮಿಕರು ಸೇರಿ ಒಟ್ಟು 265 ಮಂದಿ ಸಾವನ್ನಪ್ಪಿರುವಂಥದ್ದು. ಇನ್ನು ಸಾಕಷ್ಟು ಮಂದಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಈಗ ಆ ಒಂದು ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟಿರುವ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸಬಹುದು. ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಯನ್ನ ಕೊಟ್ಟಿದ್ರು. ಸಂಪೂರ್ಣ ಪರಿಶೀಲನೆ ಕೂಡ ನಡೆಸಿದ್ರು. ಇನ್ನು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಸಾವನ್ನಪ್ಪಿದ್ದಾರೆ. ಪತನಗೊಂಡಂತಹ ವಿಮಾನದಲ್ಲಿ ಒಟ್ಟು 242 ಮಂದಿ ಪ್ರಯಾಣಿಕರಿದ್ರು. ಎಲ್ಲರೂ ಸೇರಿ ಪೈಲಟ್ಗಳು ಎಲ್ಲರೂ ಕೂಡ ಸೇರಿ ಅಂದರೆ 169 ಮಂದಿ ಭಾರತೀಯರು, 53 ಬ್ರಿಟಿಷ್ ಪ್ರಜೆಗಳಿದ್ರು. ಹಾಗೆ 7 ಮಂದಿ ಪೋರ್ಚುಗೀಸ್ ಹಾಗೆ ಒಬ್ಬ ಕೆನಡಾದ ಪ್ರಯಾಣಿಕ ಕೂಡ ಇದ್ರು. ಇನ್ನು ಮಾಜಿ ಸಿಎಂ ರೂಪಾನಿ ಕೂಡ ದಾರುಣವಾಗಿ ಈ ಒಂದು ವಿಮಾನ ದುರಂತದಲ್ಲಿ ಸಾವನ್ನಪ್ತಾರೆ. ಸದ್ಯ ಈ ಒಂದು ದುರಂತದ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯನ್ನ ಕೊಟ್ಟಿದ್ದು ಸಂಪೂರ್ಣ ಮಾಹಿತಿಯನ್ನ ಅಧಿಕಾರಿಗಳಿಂದ ಪಡೆದುಕೊಂಡ್ರು. ಅದಾದ ಮೇಲೆ ಅಹಮದಾಬಾದ್ನ ಆಸ್ಪತ್ರೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟು ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಗೂ ಕೂಡ ಮೋದಿ ಭೇಟಿಯನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ ಪ್ರಧಾನಿ ಇನ್ನು ಮೃತರ ಸಂಬಂಧಿಕರಿಗೆ ಪ್ರಧಾನಿ ಮೋದಿ ಸಾಂತ್ವನವನ್ನ ಹೇಳಿದ್ದಾರೆ. ಒಂದು ಕಡೆ ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಭೇಟಿ ಮಾಡಿ ಸಾಂತ್ವನದ ಮಾತುಗಳನ್ನು ಹೇಳಿದ್ದಾರೆ. ಇನ್ನು ಮೋದಿಗೆ ಗುಜರಾತ್ನ ಸಿಎಂ ಭೂಪೇಂದ್ರ ಪಟೇಲ್ ಸಾಥನ್ನ ಕೊಟ್ಟಿದ್ದಾರೆ. ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಯಿಂದ ಈಗಷ್ಟೇ ತೆರಳಿದ್ರು ಪ್ರಧಾನಿ ನರೇಂದ್ರ ಮೋದಿ. ಮೊದಲು ಘಟನಾ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟರು. ಅಲ್ಲಿಂದ ನೇರವಾಗಿ ಆಸ್ಪತ್ರೆಗೆ ಬಂದರು. ಆಸ್ಪತ್ರೆಯಲ್ಲಿ ಗಾಯಾಳುಗಳ ಆರೋಗ್ಯವನ್ನ ಕೂಡ ವಿಚಾರಿಸಿ ಸಂಬಂಧಿಕರಿಗೆ ಸಾಂತ್ವನದ ಮಾತುಗಳನ್ನು ಹೇಳಿ ಈಗ ಸಿವಿಲ್ ಆಸ್ಪತ್ರೆಯಿಂದ ತೆರಳಿದ್ರು ಅನ್ನೋದ್ರ ಕುರಿತು ಮಾಹಿತಿ ಸಿಕ್ಕಿರುವಂಥದ್ದು. ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಕೂಡ ಇದೇ ಸಂದರ್ಭದಲ್ಲಿ ಮೋದಿಗೆ ಸಾಥನ್ನ ಕೊಟ್ಟಿದ್ದಾರೆ. ವಿಜಯ್ ರೂಪಾನಿ ನಿವಾಸಕ್ಕೂ ಕೂಡ ಮಾಜಿ ಸಿಎಂ ವಿಜಯ್ ರೂಪಾನಿ ನಿವಾಸಕ್ಕೂ ಕೂಡ ಮೋದಿ ಭೇಟಿಯನ್ನ ನೀಡಲಿದ್ದು ರೂಪಾನಿ ಕುಟುಂಬಸ್ಥರಿಗೆ ಪ್ರಧಾನಿ ನರೇಂದ್ರ ಮೋದಿ ಸಾಂತ್ವನವನ್ನ ಹೇಳಲಿದ್ದು ಬಿಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ಗೂ ಕೂಡ ಮೋದಿ ಭೇಟಿಯನ್ನ ಕೊಟ್ಟಿರುವಂಥದ್ದು. ಬಹಳ ಭೀಕರವಾದಂತಹ ವಿಮಾನ ದುರಂತ ಇದು. ಇಡೀ ದೇಶವೇ ಕಂಬನಿಯನ್ನ ಮಿಡಿತಾ ಇದೆ. ಇಡೀ ರಾಷ್ಟ್ರವೇ ಕಂಬನಿಯನ್ನ ಮಿಡಿತಾ ಇರುವಂಥದ್ದು. ಒಟ್ಟು 265 ಮಂದಿ ಸಾವನ್ನಪ್ಪಿದ್ದಾರೆ. ಇನ್ನೂ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ನೋಡಿ ಭವಿಷ್ಯದಲ್ಲಿ ವೈದ್ಯರಾಗಬೇಕು ಸಾಕಷ್ಟು ಆಸೆ ಕನಸುಗಳನ್ನು ಕಂಡಿದ್ದಂತಹ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಈ ಒಂದು ದುರಂತದಲ್ಲಿ. ಹಾಗೆ ಇನ್ನು ಸಾಕಷ್ಟು ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಆಸ್ಪತ್ರೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯನ್ನು ಕೊಟ್ಟಿದ್ದು ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ
ಅನಂತರಾಮ್ 265 ಮಂದಿಯ ಜೀವ ತೆಗೆದಂತಹ ವಿಮಾನ ದುರಂತಕ್ಕೆ ಇಡೀ ದೇಶವೇ ಕಂಬನಿಯನ್ನ ಮಿಡಿತಾ ಇದೆ. ಬಹಳ ಭೀಕರವಾದಂತಹ ದುರಂತ ಇದು. ಈಗಷ್ಟೇ ಘಟನಾ ಸ್ಥಳಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಭೇಟಿಯನ್ನ ಕೊಟ್ಟಿದ್ರು. ಹಾಗೆ ಆಸ್ಪತ್ರೆಗೂ ಕೂಡ ತೆರಳಿ ಗಾಯಾಳುಗಳ ಪರಿಸ್ಥಿತಿಯನ್ನ ವಿಚಾರಿಸಿದ್ರು. ಆದರೆ ಈಗ ವೈದ್ಯರಿಗೆ ಚಾಲೆಂಜ್ ಆಗಿರೋದು ಮೃತದೇಹಗಳನ್ನು ಹಸ್ತಾಂತರ ಮಾಡೋದು. ಯಾಕಂದ್ರೆ ಯಾರ್ಯಾರು ಯಾವ್ಯಾವ ಮೃತದೇಹ ಯಾವ್ಯಾವ ಕುಟುಂಬಸ್ಥರಿಗೆ ಕೊಡಬೇಕನ್ನೋದೇ ಇಲ್ಲಿ ಚಾಲೆಂಜ್ ಆಗಿದೆ. ಯಾಕಂದ್ರೆ ಅಷ್ಟು ಮಟ್ಟಿಗೆ ದೇಹಗಳು ಸುಟ್ಟು ಕರಕಲಾಗೋಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧುಮಾಲ, ಏನಂದ್ರೆ ನಿನ್ನೆ ಅಹಮದಾಬಾದ್ ನಲ್ಲಿ ನಡೆದಂತ ಒಂದು ವಿಮಾನ ಅಪಘಾತದ ಒಂದು ದುರಂತ ಇದು ಕೇವಲ ಭಾರತಕ್ಕಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಒಂದು ದುರಂತ ಅಂತ ಹೇಳ್ಬೋದು. ಮತ್ತೆ ಇದಕ್ಕೆ ಜಗತ್ತಿನ ಎಲ್ಲ ನಾಯಕರು ಕೂಡ ಒಂದು ಕಂಬನಿಯನ್ನ ಮಿಡಿದಿದ್ರು. ಅವರ ಒಂದು ಮೃತ ಕುಟುಂಬಕ್ಕೆ ಒಂದು ಸಾಂತ್ವನವನ್ನು ಹೇಳುವಂತ ಕೆಲಸವನ್ನ ಮಾಡಿದ್ರು. ಜೊತೆಗೆ ಈ ಒಂದು ಘಟನೆಯ ಬಗ್ಗೆ ಒಂದು ಆಘಾತವನ್ನು ಕೂಡ ವ್ಯಕ್ತಪಡಿಸಿದ್ರು ಅಂತ ಹೇಳ್ಬೋದು. ಕಾರಣ ಏನಪ್ಪಾ ಅಂದ್ರೆ ಭಾರತದಲ್ಲಿ ನಡೆದಂತಹ 2ನೇ ಅತಿ ದೊಡ್ಡ ವಿಮಾನ ದುರಂತ ಅಂತಲೇ ಇದನ್ನ ನಾವ್ ಹೇಳ್ಬೇಕಾಗತ್ತೆ. 1996ರಲ್ಲಿ 349 ಜನ ಬಲಿಯಾಗಿದ್ರು ಆ ಒಂದು ಸಂದರ್ಭದಲ್ಲಿ. ಆದ್ರೆ ಈ ಒಂದು ಘಟನೆ ನಡೆದಂತದ್ದು ಭಾರತದ 2ನೇದು. ಅಂದ್ರೆ ಫಸ್ಟ್ನೇದು ಬಂದ್ಬಿಟ್ಟು 1996ರಲ್ಲಿ ಹರಿಯಾಣದಲ್ಲಿ 2 ವಿಮಾನಗಳು ಡಿಕ್ಕಿ ಸಂಭವಿಸಿ 349 ಜನ ಅವತ್ತಿನ ಸಂದರ್ಭದಲ್ಲಿ ಸಾವನ್ನಪ್ಪಿದ್ರು. ಹರಿಯಾಣದ ಧಾದ್ರಿ ಚಕ್ರಿ ಎಂಬಲ್ಲಿ ಒಂದು ಘಟನೆ ನಡೆದಿತ್ತು. ಅದಾದ ಬಳಿಕ ದೇಶದಲ್ಲಿ ಸಂಭವಿಸಿದಂತಹ ಒಂದು 2ನೇ ದುರಂತ ಇದು ಅಂತ ಹೇಳ್ಬೋದು. ಈ ಒಂದು ದುರಂತ ಕಥೆಯನ್ನ ನಿಜಕ್ಕೂ ಕೂಡ ಅಲ್ಲಿದ್ದಂತ ಸುಮಾರು 265 ಜನ ಅಂದ್ರೆ 24 ಹಾಸ್ಟೆಲ್ನ ವಿದ್ಯಾರ್ಥಿಗಳು ಸೇರಿದಂಗೆ ಒಂದು ವಿಮಾನದಲ್ಲಿದ್ದಂತಹ 241 ಜನ, ಅದರಲ್ಲಿ 57 ಜನ ವಿದೇಶಿ ಪ್ರಜೆಗಳು, ಬ್ರಿಟನ್ ಪ್ರಜೆಗಳು ಸೇರಿದಂಗೆ ಒಟ್ಟು 265 ಜನ ಬಲಿಯನ್ನ ತೆಗೆದುಕೊಂಡಂತಹ ಘಟನೆ. ಬಹುಶಃ ಇದು ಇತಿಹಾಸದಲ್ಲಿ ಮರೆಯಲಾರದಂತಹ ಒಂದು ದುರ್ಘಟನೆ ಅಂತ ಹೇಳ್ಬೋದು. ಎಲ್ಲರೂ ಕೂಡ ಖುಷಿಯಿಂದ ತಮ್ಮ ತಮ್ಮ ಸ್ಥಳಗಳಿಗೆ ತೆರಳುವಂತಹ ಒಂದು ಖುಷಿಯ ಕ್ಷಣಗಳು ನೋಡಿ. ಇನ್ನೊಂದು ಅಲ್ಲಿ ಒಂದು ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ವು ಮಧುಮಾಲ, ಅಲ್ಲಿ ಒಬ್ಬರು ಪ್ಯಾಸೆಂಜರು ಒಂದು ಮಾಜಿ ಸಿಎಂ, ಗುಜರಾತ್ ನ ಮಾಜಿ ಸಿಎಂ ರೂಪಾನಿ ಅವರು, ವಿಜಯ್ ರೂಪಾನಿ ಅವರು ಕೂತಂತಹ ಸ್ಥಳದಲ್ಲಿ ಅವರ ಹಿಂದಿನ ಸೀಟ್ ನಲ್ಲಿ ರೂಪಾನಿ ಅವರು ಕೂತಿರ್ತಾರೆ. ಅವರಿಂದ ಸ್ವಲ್ಪ ಒಂದ್ 3-4 ಸೀಟ್ ಮುಂದೆ ಒಬ್ರು ಮಹಿಳಾ ಪ್ಯಾಸೆಂಜರ್ ಕೂಡ ಕೂತಿರ್ತಾರೆ. ಅದು ನಾವು ಫೋಟೋದಲ್ಲಿ ಕೂಡ ನಾವು ಗಮನಿಸಿದ್ವಿ, ಹಲವಾರು ದಿನಪತ್ರಿಕೆಗಳು ಕೂಡ ಬಂದಿತ್ತು. ಅವರು ಖುಷಿಯಿಂದ ಆ ಒಂದು ಫೋಟೋವನ್ನ ಕ್ಲಿಕ್ಸಿರ್ತಾರೆ, ಸೆಲ್ಫಿ ತಗೊಂಡಿರ್ತಾರೆ. ಬಹುಶಃ ಆ ಪ್ಯಾಸೆಂಜರ್ಗೂ ಮತ್ತೆ ವಿಜಯ್ ರೂಪಾನಿ ಅವ್ರಿಗೂ ಕೂಡ ಅದೇ ಕೊನೆ ಫೋಟೋ ಆಗಿ ಕಾಣುತ್ತೆ ಅಂತ ಒಂದು ದೃಶ್ಯ. ಮತ್ತೆ ನೀವು ಕೇಳ್ತಾ ಇದ್ರಿ ಇವಾಗ DNA ಒಂದು ದೊಡ್ಡ ಸವಾಲು, DNA ಅನ್ನ ಪತ್ತೆ ಹಚ್ಚೋದು, ಮೃತದೇಹಗಳನ್ನ ಅವರವರ ಪೇರೆಂಟ್ಸ್ ಗಳಿಗೆ ಕೊಡದೆ ಒಂದು ದೊಡ್ಡ ಸವಾಲು ಅಂತ. ಖಂಡಿತವಾಗೂ ಕೂಡ ಇದು ಒಂದು ದೊಡ್ಡ ಸವಾಲಿನ ಕೆಲಸ ವೈದ್ಯರಿಗೆ. ಕಾರಣ ಏನಪ್ಪಾ ಅಂತಂದ್ರೆ ಈ ಒಂದು ಮೃತದೇಹಗಳೆಲ್ಲವೂ ಕೂಡ ಛಿದ್ರ ಆಗಿರೋದ್ರಿಂದ, ಜೊತೆಗೆ ಸುಟ್ಟು ಕರಕಲಾಗಿರೋದ್ರಿಂದ ಅವುಗಳನ್ನ ಪತ್ತೆ ಮಾಡೋದು ಕೂಡ ತುಂಬಾ ಕಷ್ಟ ಆಗಿದೆ. ಅಲ್ಲಿ ಒಂದು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಮಹಿಳೆ ಮತ್ತೆ ಪುರುಷ ಅನ್ನೋದು ಕೂಡ ಒಂದು ದೊಡ್ಡ ಸವಾಲು. ಅದ್ರ ಜೊತೆಗೆ ಇದು ಈ ಒಂದು ಕುಟುಂಬಕ್ಕೆ ಸೇರುತ್ತೆ ಅನ್ನೋದೇ ಒಂದು ದೊಡ್ಡ ಸವಾಲಾಗಿದೆ ಪತ್ತೆ ಹಚ್ಚೋದು. ಹಾಗಾಗಿ ಆ DNA ಅನ್ನ ಸಂಗ್ರಹ ಮಾಡಿ ಅದ್ರ ಜೊತೆಗೆ ಅವರ ಪೇರೆಂಟ್ DNA ಕೂಡ ಸಂಗ್ರಹ ಮಾಡ್ಬೇಕಾಗತ್ತೆ. ಅದಕ್ಕೆ ಅದು ಮ್ಯಾಚ್ ಆಗುತ್ತೆ ಅನ್ನೋ ಒಂದು ಇದನ್ನ ಮ್ಯಾಚ್ ಅನ್ನ ನೋಡ್ಬೇಕಾಗುತ್ತೆ. ಅದು ಮ್ಯಾಚ್ ಆದಂತ ಸಂದರ್ಭದಲ್ಲಿ ಅವರಿಗೆ ಆ ಒಂದು ಮೃತದೇಹವನ್ನ ಹಸ್ತಾಂತರ ಮಾಡ್ಬೇಕಾಗತ್ತೆ. 265 ಜನರನ್ನು ಕೂಡ ಇದೆ ಅಂದ್ರೆ ಹಾಸ್ಟೆಲ್ ಅನ್ನ ಹೊರತುಪಡಿಸಿ ಉಳಿದಂತ 241 ಜನ ಮತ್ತೆ ಬ್ರಿಟನ್ ಪ್ರಜೆಗಳನ್ನು ಸೇರಿ ಈ ಒಂದು ವಿಮಾನದಲ್ಲಿ ಮೃತಪಟ್ಟವರ DNA ಅನ್ನ ಪರೀಕ್ಷೆ ಮಾಡಿ ಅವರಿಗೆ ಕೊಡ್ಬೇಕಾಗತ್ತೆ. ಇದು ಸುಮಾರು 2 ದಿನಗಳ ಕಾಲನೂ ತಗುಲುವಂತಹ ಒಂದು ಸಂದರ್ಭ. ಯಾಕಂದ್ರೆ ಅಷ್ಟೊಂದು ಕ್ಲಿಷ್ಟಕರವಾದಂತಹ ಪರಿಸ್ಥಿತಿ ಇರುವಂತದ್ದು. ಅದನ್ನ ವೈದ್ಯಕೀಯ ಸಿಬ್ಬಂದಿ ಮಾಡ್ತಾರೆ. ಈಗಾಗಲೇ ಆ ನಿಟ್ಟಿನಲ್ಲಿ ಎಲ್ಲಾ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಅಧಿಕಾರಿಗಳಿಂದ ಮಾಹಿತಿಯನ್ನ ಸಂಗ್ರಹವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಘಟನೆ ಬಗ್ಗೆ ಅವರು ನಿನ್ನೆ ಕೂಡ ಒಂದು ದಿಗ್ಭ್ರಮೆಯನ್ನ ವ್ಯಕ್ತಪಡಿಸಿದ್ರು. ಅಹಮದಾಬಾದ್ ನಲ್ಲಿ ಸಂಭವಿಸಿದ ದುರಂತದಿಂದ ದಿಗ್ಭ್ರಮೆ ಮತ್ತು ದುಃಖ ಉಂಟಾಗಿದೆ. ಇದು ಪದಗಳಿಗೆ ನಿಲುಕದಂತಹ ಹೃದಯ ವಿದ್ರಾವಕ ಘಟನೆ ಅಂತ ಹೇಳಿದ್ರು. ಈ ದುಃಖದ ಸಮಯದಲ್ಲಿ ದುರಂತದಿಂದ ಬಾಧಿತರಾದ ಪ್ರತಿಯೊಬ್ಬರೊಂದಿಗೂ ಕೂಡ ನಾನಿದ್ದೇನೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ರು.
ಹೀಗಾಗಿ ಈ ಒಂದು ಘಟನೆ ನಡೆದಂತಹ ಏನು ಸಂದರ್ಭದಲ್ಲಿ ನಿನ್ನೆನೆ ಅವರು ಸಂತಾಪವನ್ನು ವ್ಯಕ್ತಪಡಿಸಿದ್ರು. ಇವತ್ತು ಭೇಟಿ ನೀಡಿ ಮತ್ತೆ ಸ್ಥಳೀಯ ಆಸ್ಪತ್ರೆಗೂ ಕೂಡ ಅವರು ಭೇಟಿಯನ್ನ ಕೊಟ್ಟು ಅಲ್ಲಿನ ಒಂದು ಕುಟುಂಬಸ್ಥರ ಜೊತೆಗೂ ಕೂಡ ಅವರು ಸಾಂತ್ವನವನ್ನ ಹೇಳಿದ್ರು. ಆ ಜೊತೆಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಈಗ ಪಡ್ಕೊಳ್ತಾರೆ. ಇದಾದ ನಂತರ ಈ ಒಂದು ಏನು ಆ ವಿಮಾನ ದುರಂತದಲ್ಲಿ ಒಂದು ಬ್ಲಾಕ್ ಬಾಕ್ಸ್ ಅಂತ ಏನಿರುತ್ತಲ್ಲ, ಆ ಬ್ಲಾಕ್ ಬಾಕ್ಸ್ ಕೂಡ ಈಗ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಆ ಬ್ಲಾಕ್ ಬಾಕ್ಸ್ ಅನ್ನ ಸಂಗ್ರಹ ಮಾಡಿ ಅಧಿಕಾರಿಗಳು ಈ ಒಂದು ಘಟನೆಗೆ ಕಾರಣ ಏನು, ವಿಮಾನ ಅಪಘಾತಕ್ಕೆ ಯಾವ ರೀತಿಯಾದಂತಹ ಕಾರಣ ಇರ್ಬೋದು ಅನ್ನೋ ಒಂದು ಪತ್ತೆ ಕಾರ್ಯವನ್ನ ಇವಾಗ ಶುರು ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಮೇಲ್ನೋಟಕ್ಕೆ ಅಪಘಾತಕ್ಕೆ ಏನೆಲ್ಲ ಕಾರಣ ಇದೆ ಅಂತ ಹೇಳ್ಬಿಟ್ಟು ನಾವು ಒಂದಷ್ಟು ಪಾಯಿಂಟ್ಸ್ ಅನ್ನ ನಾವು ನೋಡೋದಾದ್ರೆ, ಎಂಜಿನ್ಗೆ ಹಕ್ಕಿಗಳು ಡಿಕ್ಕಿ ಹೊಡೆದು ಎಂಜಿನ್ ಮೇಲೆ ಪರಿಣಾಮ ಬೀರಿ ವಿಮಾನ ಪತನ ಆಗಿರ್ಬೋದಾ, ವಿಮಾನದ ಎಂಜಿನ್ ಟೇಕ್ ಆಫ್ ವೇಳೆ ಮೇಲೆ ಹಾರಲು ಅಗತ್ಯವಾದಂತಹ ಒತ್ತಡ ಕಳೆದುಕೊಂಡಿರ್ಬೋದಾ, ಈ ತರ ಒಂದು ಏನು ಟೆಕ್ನಿಕಲ್ ಎಕ್ಸ್ಪರ್ಟ್ಗಳು ಗೆಸ್ ಮಾಡಿರುವಂತದ್ದು. ಅದ್ರ ಜೊತೆಗೆ ವಿಮಾನ ಮೇಲೇರಿದ್ರು ಕೂಡ ಲ್ಯಾಂಡಿಂಗ್ ಗೇರ್ ಹೊರಗಿದ್ದ ಕಾರಣ ಎರಡನೇ ಎಂಜಿನ್ ಒಂದು ಶಕ್ತಿ ಸಿಗದೆ ಅನಾಹುತ ಆಗಿರ್ಬೋದು. 825 ಅಡಿಗಳಷ್ಟು ಕಡಿಮೆ ಎತ್ತರದಲ್ಲಿ ವಿಮಾನ ಮೇಲೇರಕ್ಕೆ ಸಾಧ್ಯವಾಗದೆ ಪತನಗೊಂಡಿರ್ಬೋದಾ, ಅಥವಾ ತಪ್ಪಾದ ವಿಧಾನದಲ್ಲಿ ವಿಮಾನವನ್ನ ಟೇಕ್ ಆಫ್ ಮಾಡಿದ್ದು ಕೂಡ ಪತನಕ್ಕೆ ಕಾರಣವಾಗಿರ್ಬೋದಾ. ಈ ರೀತಿಯಾಗಿ ಹಲವಾರು ಒಂದು ಸಸ್ಪೆಷನ್, ಇವೆಲ್ಲ ಅಥೆಂಟಿಕ್ ಅಂತ ಹೇಳಕ್ಕಾಗಲ್ಲ, ಈ ರೀತಿ ಒಂದು ಚರ್ಚೆಗಳು ನಡೀತಾ ಇದಾವೆ. ಕಾರಣ ಏನಪ್ಪಾ ಅಂತ ಅಂದ್ರೆ, ಈ ಒಂದು ಬೋಯಿಂಗ್ ಡ್ರೀಮ್ ಲೈನರ್ ವಿಮಾನ ಇದೇ ಫಸ್ಟ್ ಟೈಮ್ ಪತನ ಆಗಿರುವಂತದ್ದು. ಅಂದ್ರೆ ಈ ಹಿಂದೆ ಎಲ್ಲ ಸಾಕಷ್ಟು ಇಂಜಿನ್ಗಳಲ್ಲಿ ಸಮಸ್ಯೆಗಳು, ತಾಂತ್ರಿಕ ಸಮಸ್ಯೆಗಳು ಕಾಣಿಸ್ತಾ ಇದ್ರು. ಆದ್ರೂ ಕೂಡ ಇದು ಒಂದು ಅಮೆರಿಕ ಕಂಪನಿಯ ಬೋಯಿಂಗ್ 787 ಡ್ರೀಮ್ ಲೈನರ್ ಫಸ್ಟ್ ಟೈಮ್ ಪತನ ಆಗಿರುವಂತದ್ದು ಒಂದ್ ರೀತಿ ಇದು ಆ ಒಂದು ಕಂಪನಿಗೂ ಕೂಡ ಒಂದು ದಿಗ್ಭ್ರಮೆಯನ್ನ ಮೂಡಿಸಿದೆ. ಬಟ್ ಅವರು ಈಗಾಗಲೇ ಏನು ಮೃತಪಟ್ಟ ಕುಟುಂಬಗಳಿಗೆ 1 ಕೋಟಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಬಟ್ ಅದು ಪರಿಹಾರ ಕೊಟ್ಟಿದ್ದಾರೆ, ಅದು ಅವ್ರ ಕಂಪನಿ ಜವಾಬ್ದಾರಿಯಾಗಿದೆ, ಅದು ಕೊಟ್ಟಿದ್ದಾರೆ. ಆದ್ರೆ ಅದು ಎಲ್ಲವೂ ಅಲ್ಲ. ಬಟ್ ಈ ತರ ಘಟನೆಗಳು ಆಗದಂಗೆ ಯಾವ ರೀತಿಯಾಗಿ ಮುನ್ನೆಚ್ಚರಿಕೆಯನ್ನು ವಹಿಸಬಹುದು, ಮತ್ತೆ ಈ ಒಂದು ಘಟನೆ ಕಾರಣ ಏನು, ಇವು ಎಲ್ಲಾ ವಿಚಾರಗಳ ಬಗ್ಗೆ ಕಂಪನಿ, ಅದ್ರ ಜೊತೆಗೆ ವಿಮಾನಯಾನದ ಸಿಬ್ಬಂದಿ ಆಗಿರ್ಬೋದು, ಅದ್ರ ಜೊತೆಗೆ ಒಂದು ಟೆಕ್ನಿಕಲ್ ಎಕ್ಸ್ಪರ್ಟ್ ಕೂಡ ಆಗಿರ್ಬೋದು, ಬ್ಲಾಕ್ ಬಾಕ್ಸ್ ಅನ್ನ ಸಂಗ್ರಹ, ಅದರ ಒಂದು ಆಧಾರದ ಮೇಲೆ ಇದಕ್ಕೆ ಕಾರಣ ಏನು ಅನ್ನೋದು ಮುಂದಿನ ಒಂದು ತನಿಖೆಯಲ್ಲಿ ಎಲ್ಲಾ ವಿಚಾರಗಳು ಗೊತ್ತಾಗಲಿದೆ ಮಧುಮಾಲ. ಅನಂತರ ಈ ಬ್ಲ್ಯಾಕ್ ಬಾಕ್ಸ್ ಅಂದರೆ ಏನು, ಈ ಕಪ್ಪು ಪೆಟ್ಟಿಗೆಯ ಮುಖಾಂತರ ಯಾವ ರೀತಿ ಘಟನೆ ಈ ರೀತಿ ಆಯಿತು ಅಂತ ಕಂಡುಹಿಡಿಬಹುದು, ಅದರ ಕಾರ್ಯ ಯಾವ ರೀತಿ ಇರುತ್ತೆ? ಈಗ ಪ್ರತಿಯೊಬ್ಬರಿಗೂ ಬರ್ತಾ ಇರುವಂತಹ ಪ್ರಶ್ನೆ ಅಂದರೆ, ಇಂತಹ ಬಹುದೊಡ್ಡ ದುರಂತದಲ್ಲಿ ಆ ಬ್ಲ್ಯಾಕ್ ಬಾಕ್ಸ್ ಸುಟ್ಟು ಕರಕಲಾಗಿರೋದಿಲ್ವಾ, ಮನುಷ್ಯರೇ ಸುಟ್ಟು ಭಸ್ಮವಾಗಿರುವಾಗ ಆ ಬ್ಲ್ಯಾಕ್ ಬಾಕ್ಸ್ ಇರುತ್ತಾ ಅಂತ. ಆದರೂ ಕೂಡ ಒಂದು ಪೆಟ್ಟಿಗೆ ಪತ್ತೆಯಾಗಿದೆ, ಇನ್ನೊಂದು ಬಾಕ್ಸ್ ಇನ್ನೂ ಸಿಕ್ಕಿಲ್ಲ. ಸೊ ಈ ಮುಖಾಂತರ ಯಾವ ರೀತಿ ನಾವು ವಿಷಯವನ್ನು ತಿಳಿದುಕೊಳ್ಳಬಹುದು ಅಂತ. ಮಧುಮಾಲ, ಇದು ಏನು ಬ್ಲಾಕ್ ಬಾಕ್ಸ್ ಅಂದ್ರೆ ಏನು, ವಿಮಾನದಲ್ಲಿ ಒಂದು ಯಾವುದೇ ಒಂದು ತಾಂತ್ರಿಕ ಕಾರಣಗಳು ಅಥವಾ ಮತ್ತೊಂದು ಏನೇ ಇಂಥ ಒಂದು ದುರಂತ ಸಂಭವಿಸಿದಂತಹ ಸಂದರ್ಭದಲ್ಲಿ ಅದು ಪರ್ಟಿಕ್ಯುಲರ್ ಆಗಿ ಯಾವುದಕ್ಕೆ ಆಗಿದೆ ಅನ್ನೋದು ಆ ಒಂದು ಬ್ಲಾಕ್ ಬಾಕ್ಸ್ ನಲ್ಲಿ ಸಂಗ್ರಹ ಆಗಿರುತ್ತೆ ಅಂತ ಹೇಳ್ತಾರೆ. ಬಟ್ ಅದೆಲ್ಲ ಎಕ್ಸ್ಪರ್ಟೇ ಕನ್ಫರ್ಮ್ ಮಾಡ್ಬೇಕು ಆ ಒಂದು ಇದಕ್ಕೆ ಸಂಬಂಧಪಟ್ಟಂಗೆ. ಬಟ್ ನಮಗೆ ಒಂದು ಗೊತ್ತಿರುವಂತಹ ಮಾಹಿತಿ ಪ್ರಕಾರವಾಗಿ ಈ ಒಂದು ಬ್ಲಾಕ್ ಬಾಕ್ಸ್ ನಲ್ಲಿ ವಿಮಾನದ ಸಂಪೂರ್ಣವಾಗಿರುವಂತಹ ಒಂದು ಏನು ಒಂದು ಟೆಕ್ನಿಕಲ್ ಎಲ್ಲಾ ರೀತಿಯಾದಂತಹ ಒಂದು ವಿಚಾರಗಳು, ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಸಂಗ್ರಹ ಆಗಿರುತ್ತೆ. ಅದಕ್ಕೆ ಅಥೆಂಟಿಕ್ ಆಗಿ, ಈಗ ನಾನು ಅವಾಗ ಹೇಳ್ತಾ ಇದ್ದೀನಿ ನಿಮ್ಗೆ, ಮೇಲ್ನೋಟಕ್ಕೆ ನಾವು ಏನೇ ಆದ್ರೂ ಅಕ್ಕಿ ಬಡ್ದಿದೆ ಅಥವಾ ಮತ್ತೊಂದಾಗಿದೆ, ಅದಕ್ಕೆ ಪ್ರೆಷರ್ ಇರ್ಲಿಲ್ಲ, ಅಥವಾ ಮೇಲ್ ಹೋದಾಗ ಎಂಜಿನ್ ಗೇರ್ ಚೇಂಜ್ ಆಗಿಲ್ಲ, ಈ ತರದ್ದೆಲ್ಲ ನಾವು ಹೇಳ್ಬೋದು, ಅಥವಾ ಇತರರು ಎಲ್ಲಾನು ಕೂಡ ಹೇಳ್ಬೋದು. ಆದ್ರೆ ಅದೆಲ್ಲ ಊಹಾಪೋಹ. ಆದ್ರೆ ಖಡಾಖಂಡಿತವಾಗೂ ಕೂಡ ಆ ಒಂದು ಏನಕ್ಕೆ ಈ ತರ ಆಯ್ತು ಅನ್ನೋದನ್ನ ಸಂಗ್ರಹ ಆಗಿರುವಂತದ್ದನ್ನೇ ಈ ಬ್ಲಾಕ್ ಬಾಕ್ಸ್ ನಲ್ಲಿ. ಮತ್ತೆ ಇನ್ನು ನೀವು ಕೇಳಿದ್ರಿ, ಹಂಗಾರೆ ಇದೇನು ಆಗಿರಲ್ವ, ಬ್ಲಾಕ್ ಬಾಕ್ಸ್ ಏನು ಸುಟ್ಟು ಹೋಗಿರಲ್ವಾ ಅಂತ ಹೇಳಿ. ಇಲ್ಲ, ಆ ತರದ್ದೆಲ್ಲ ಆಗಿಲ್ಲ. ಅದಕ್ಕೆ ಸುರಕ್ಷಿತವಾಗಿ ಅದು ಯಾವುದೇ ಎಂತಹ ಒಂದು ಅಪಘಾತ ಆಗಿದ್ರು ಕೂಡ ಆ ಒಂದು ಬ್ಲಾಕ್ ಬಾಕ್ಸ್ಗೆ ಯಾವುದೇ ರೀತಿಯಾದಂತಹ ಒಂದು ಹಾನಿ ಆಗದ ರೀತಿಯಲ್ಲಿ ತಾಂತ್ರಿಕವಾಗಿ ಅದನ್ನ ಅಷ್ಟೊಂದು ಅಚ್ಚುಕಟ್ಟಾಗಿ ಅದನ್ನ ನಿರ್ವಹಿಸಿರ್ತಾರೆ ಆ ಒಂದು ವಿಮಾನದಲ್ಲಿ. ಹೀಗಾಗಿ ಏನೇ ಆಗಿದ್ರು ಕೂಡ ಬ್ಲಾಕ್ ಬಾಕ್ಸ್ ಖಂಡಿತವಾಗಿಯೂ ಸಿಗುತ್ತೆ. ಆ ವಿಮಾನ ಅಪಘಾತವಾದಂತಹ ಸುತ್ತಮುತ್ತನಲ್ಲೇ ಆ ಬ್ಲಾಕ್ ಬಾಕ್ಸ್ ಇರುತ್ತೆ. ಅದು ಈಗಾಗಲೇ ಸಿಕ್ಕಿದೆ, ಮತ್ತೊಂದು ಬ್ಲಾಕ್ ಬಾಕ್ಸ್ ಸಿಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಬ್ಲಾಕ್ ಬಾಕ್ಸ್ ನಲ್ಲಿ ವಿಮಾನದ ಒಂದು
ಒಂದು ಏನು ಕರೆಕ್ಟ್ ಆಗಿ ಅದು ಏನಕ್ಕೆ ಆಗಿದೆ, ಇಂಥದೇ ಒಂದು ಕಾರಣದಿಂದ ಆಗಿದೆ ಅಥವಾ ಹೆಚ್ಚಿನ ಒಂದು ಡೀಸೆಲ್ ಏನಾದ್ರು ಇತ್ತಾ, ಡೀಸೆಲ್ ಟ್ಯಾಂಕರ್ ಬ್ಲಾಸ್ಟ್ ಆಯ್ತಾ, ಈಗೇನ್ ನಾವು ಹಲವಾರು ರೀತಿಯಾದಂತಹ ಊಹಾಪೋಹಗಳ ಏನೆಲ್ಲ ನಮ್ಮ ತಲೆನಲ್ಲೇ ನಾವು ಗೆಸ್ ಮಾಡ್ತೀವೋ ಅದಕ್ಕೆಲ್ಲವನ್ನು ಕೂಡ ತೆರೆಯನ್ನ ಎಳೆದು ಇಲ್ಲ ಈ ಒಂದು ವಿಮಾನ ಅಪಘಾತಕ್ಕೆ ಇಂಥದ್ದೇ ಕಾರಣ ಅನ್ನೋದು ಆ ಒಂದು ಬ್ಲಾಕ್ ಬಾಕ್ಸ್ ನಲ್ಲಿ ಸಂಗ್ರಹ ಆಗಿರುತ್ತೆ. ಅದನ್ನ ಪರಿಶೀಲನೆ ಮಾಡಿದಾಗ ಅದ್ರ ಬಗ್ಗೆ ಗೊತ್ತಾಗುತ್ತೆ ಮಧುಮಾಲ. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅನಂತರಾಮ್. ಒಟ್ಟಾರೆಯಾಗಿ 265 ಮಂದಿಯ ಜೀವವನ್ನ ತೆಗೆದಿದೆ ಏರ್ ಇಂಡಿಯಾ ವಿಮಾನ. ದುರಂತಕ್ಕೆ ಸಾಕಷ್ಟು ಕಾರಣಗಳು ಹೇಳಲಾಗ್ತಾ ಇದೆ, ಆದರೂ ಕೂಡ ಸಂಪೂರ್ಣ ತನಿಖೆಯ ನಂತರವಷ್ಟೇ ಸತ್ಯಾಸತ್ಯತೆ ಹೊರಬೀಳಬೇಕಾಗಿರುವಂಥದ್ದು. ನೋಡಿ, ಟೇಕ್ ಆಫ್ ಆಗಿ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಭೀಕರ ದುರಂತ ಸಂಭವಿಸುತ್ತೆ. 4 ರಿಂದ 5 ನಿಮಿಷದೊಳಗಡೆ ಖುಷಿಯಾಗಿದ್ದಂತಹ 242 ಮಂದಿ ಪ್ಲಸ್ ಹಾಸ್ಟೆಲ್ನಲ್ಲಿದ್ದಂತಹ ವಿದ್ಯಾರ್ಥಿಗಳು. ಸೊ ಅವ್ರು ಯಾರೂ ಕೂಡ ಊಹಿಸಿರಲಿಲ್ಲ. ಈಗ ವಿಮಾನದಲ್ಲಿ ಪ್ರಯಾಣ ಮಾಡೋರು ನಮ್ಮ ಭಾರತದವರು ಕೂಡ ಆಗಿದ್ರು, ವಿದೇಶದವರು ಕೂಡ ಆಗಿದ್ರು. ನಮ್ಮ ತಾಯ್ನಾಡಿಗೆ ನಾವು ಹೋಗ್ತಾ ಇದ್ದೀವಿ, ಇದು ಇಂಡಿಯಾದ ಕೊನೆಯ ಕ್ಷಣಗಳು ಅಂತ ವಿಡಿಯೋವನ್ನು ಕೂಡ ಮಾಡಿದ್ರು. ಎಲ್ಲವೂ ಕೂಡ ವೈರಲ್ ಆಗ್ತಾ ಇರುವಂಥದ್ದು. ಕೆಲವೊಬ್ಬರು ತನ್ನ ಸಂಬಂಧಿಕರನ್ನು ನೋಡೋದಕ್ಕೆ ಅಂತ ಹೋಗ್ತಾ ಇದ್ರು. ಹೀಗೆ ಖುಷಿಯಾಗಿದ್ದಂತಹ ಅಮಾಯಕ ಜೀವಗಳು 265 ಮಂದಿ ಸಾವನ್ನಪ್ಪಿದ್ದಾರೆ. ಅಹಮದಾಬಾದ್ನ ಈ ಒಂದು ಭೀಕರ ದುರಂತದಲ್ಲಿ ಸಾವನ್ನಪ್ಪಿರೋದ್ರ ಸ್ಥಳಕ್ಕೆ ಮೋದಿ ಕೂಡ ಭೇಟಿಯನ್ನು ಕೊಟ್ಟು ಸಂಪೂರ್ಣ ಪರಿಶೀಲನೆಯನ್ನು ಕೂಡ ನಡೆಸಿರುವಂಥದ್ದು. ನೋಡಿ, ನಿನ್ನೆ ಎಕ್ಸಾಕ್ಟ್ ಆಗಿ ಮಧ್ಯಾಹ್ನ 1:38ಕ್ಕೆ ಟೇಕ್ ಆಫ್ ಆಗುತ್ತೆ ಫ್ಲೈಟು. ಅದಾದ 4 ರಿಂದ 5 ನಿಮಿಷಗಳಲ್ಲಿ ಈ ಒಂದು ದುರಂತ ಸಂಭವಿಸುತ್ತೆ. ಅಂದರೆ BJMBBS ಹಾಸ್ಟೆಲ್ನ ಮೇಲೆ ಬಂದು ಅಪ್ಪಳಿಸುತ್ತೆ. ಇದರ ಪರಿಣಾಮ ವಿಮಾನದಲ್ಲಿದ್ದ 241 ಪ್ರಯಾಣಿಕರು ಹಾಗೆ ಹಾಸ್ಟೆಲ್ನಲ್ಲಿದ್ದ 24 ಭಾವಿ ವೈದ್ಯರು ಮುಂದೆ ನಾವು ಡಾಕ್ಟರ್ಸ್ ಆಗ್ತೀವಿ, ಸೊ ನಮ್ಮ ತಂದೆ ತಾಯಿಯ ಕನಸನ್ನು ನಾವು ಈಡೇರಿಸ್ತೀವಿ, ನಮ್ಮ ಕನಸು ಆಸೆಗಳನ್ನು ನಾವು ಈಡೇರಿಸಿಕೊಳ್ಳಬಹುದು, ದೇಶ ಸೇವೆಯನ್ನು ಮಾಡಬಹುದು ಅಂತ ಎಷ್ಟೋ ಆಸೆ ಕನಸುಗಳನ್ನು ಹೊಂದಿದ್ದಂತಹ 24 ಮಂದಿ ಭಾವಿ ವೈದ್ಯರು ಕೂಡ ಜೀವವನ್ನು ಬಿಟ್ಟಿದ್ದಾರೆ. ಇನ್ನೂ ಕೂಡ ಸಾವು ಬದುಕಿನ ನಡುವೆ ಸಾಕಷ್ಟು ಮಂದಿ ಆಸ್ಪತ್ರೆಯಲ್ಲಿ ಹೋರಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಈ ಒಂದು ವಿಮಾನ ಅಪಘಾತಕ್ಕೆ ಮೂಲ ಕಾರಣಗಳು ಏನೇನು ಇರಬಹುದು ಅನ್ನೋದರ ಕುರಿತಾಗಿ ಚರ್ಚೆಗಳಾಗ್ತಾ ಇದೆ. ಒಂದು, ವಿಮಾನದ ಇಂಜಿನ್ ಟೇಕ್ ಆಫ್ ವೇಳೆ ಮೇಲೆ ಹಾರುವುದಕ್ಕೆ ಅಗತ್ಯವಾದ ಒತ್ತಡವನ್ನು ಕಳೆದುಕೊಂಡಿರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗೆ ಈಗಷ್ಟೇ ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು, ಇಂಜಿನ್ಗೆ ಹಕ್ಕಿಗಳು ಡಿಕ್ಕಿ ಹೊಡೆದಂತಹ ಪರಿಣಾಮ ಈ ಒಂದು ದುರಂತ ಸಂಭವಿಸ್ತು ಅಂತ. ಹಾಗೆ ವಿಮಾನ ಮೇಲೆ ಹೋದರೂ ಕೂಡ ಲ್ಯಾಂಡಿಂಗ್ ಗೇರ್ ಹೊರಗಡೆ ಇದ್ದಂತಹ ಕಾರಣ ಈ ಒಂದು ಅನಾಹುತ ಸಂಭವಿಸಿರಬಹುದು ಅಂತ ಹೇಳಲಾಗ್ತಾ ಇರುವಂಥದ್ದು. ಇನ್ನು ಮತ್ತೊಂದು ಕಡೆ 825 ಅಡಿಗಳಷ್ಟು ಕಡಿಮೆ ಎತ್ತರದಲ್ಲಿ ವಿಮಾನ ಮೇಲೆ ಇರೋದಕ್ಕೆ ಸಾಧ್ಯವಾಗದೆ ಪತನಗೊಂಡಿರಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ತಪ್ಪಾದ ವಿಧಾನದಲ್ಲಿ ಏನಾದರೂ ಟೇಕ್ ಆಫ್ ಮಾಡಿದ್ದು ಕೂಡ ಈ ಒಂದು ಪತನಕ್ಕೆ ಕಾರಣ ಇರಬಹುದಾ? ಹಾಗೆ ವಿಮಾನದ ಇಂಧನದ ಟ್ಯಾಂಕ್ ಪೂರ್ಣ ಭರ್ತಿಯಾಗಿದ್ದರಿಂದ ಮಾಹಿತಿ ಪ್ರಕಾರ 58,000 ಲೀಟರ್ ಫ್ಯೂಯಲ್ ಇತ್ತಂತೆ. ಸೊ ಹೀಗಾಗಿ ಇಂಧನದ ಟ್ಯಾಂಕ್ ಪೂರ್ಣವಾಗಿ ಭರ್ತಿಯಾಗಿದ್ದರಿಂದ ಈ ಒಂದು ಸ್ಫೋಟಗೊಂಡಿರುವಂತಹ ಶಂಕೆ ಕೂಡ ಇರುವಂಥದ್ದು. ಇನ್ನು ಮತ್ತೊಂದು ಕಡೆ 1985ರ ಕನಿಷ್ಕ ವಿಮಾನ ದುರಂತದಂತೆ ಈ ಸಲವೂ ಕೂಡ ವಿಧ್ವಂಸಕ ಕೃತ್ಯಗಳಿಂದ ವಿಮಾನ ಏನಾದರೂ ಪತನಗೊಂಡಿರಬಹುದಾ ಅನ್ನೋ ಶಂಕೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಮೇಡೆ ಕರೆಗೂ ಮೊದಲು ಪೈಲಟ್ ವಿಮಾನ ಏರುಗತಿಯಲ್ಲೇ ಇರುವಂತೆ ನೋಡಿಕೊಳ್ಳೋದಕ್ಕೆ ಕಷ್ಟಪಡ್ತಾ ಇದ್ರು ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಸೊ ಇದೆಲ್ಲ ಸದ್ಯಕ್ಕೆ ವ್ಯಕ್ತವಾಗ್ತಾ ಇರುವಂತಹ ಶಂಕೆಗಳು. ಅಸಲಿ ಕಾರಣ ಏನಾಯಿತು ತನಿಖೆಯ ನಂತರವೇ ಗೊತ್ತಾಗಬೇಕು. ಆ ಬ್ಲ್ಯಾಕ್ ಬಾಕ್ಸ್ ಸಿಕ್ಕ ನಂತರವೇ ಒಂದಷ್ಟು ಕ್ಲೂಗಳು ಸಿಗುವಂತಹ ಸಾಧ್ಯತೆ ಇರುವಂಥದ್ದು.